ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಎಲಿಫೆಂಟ್ ಡಿಸೈನು ಹೇಳ್ಕೊಡ್ತೀನಿ ಬನ್ನಿ. ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ನಾನು 10 ನಂಬರ್ ತೊಗೊಂಡಿದ್ದೀನಿ ಕ್ರೋಶ. ಆಮೇಲೆ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ನಿಮ್ಗೆ ಹೇಳ್ಕೊಡೋಕ್ಕೆ ಸುಲಭ ಅಂತ. ನೀವು ಸಿಲ್ಕ್ ಥ್ರೆಡ್ 6 ಎಳೆ ತೊಗೊಂಡು ಮಾಡ್ಬೋದು. ಒಂದು ಸರಿ ಸೀರೆಗೆ ಲಾಕ್ ಮಾಡಿದ ಮೇಲೆ ಪಕ್ಕದಲ್ಲೇ ಥರ ಸಿಂಗಲ್ ಕ್ರೋಶ ಹಾಕೊಂಬನ್ನಿ. 4 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ. ಇದು ವರ್ಕ್ ಫುಲ್ಲು ನೀವು ಎಲಿಫೆಂಟ್ ಮಾಡೋದು ಟ್ರಿಪಲ್ ಕ್ರೋಶಲ್ಲೇ, ಡಬಲ್ ಕ್ರೋಶ ಅಲ್ಲ. ಸೊ ಈ ಥರ 2 ಸರಿ ಸುತ್ತಕೊಂಡು ನೋಡಿ, ಈ 2 ಚೈನ್ ಗ್ಯಾಪು ಇಲ್ಲಿಗೆ ಬರ್ಬೋದು. 2 ಚೈನ್, ಸೊ ಅಲ್ಲಿಗೆ ಗುರ್ತಿಟ್ಕೊಂಡು ಈ ಟ್ರಿಪಲ್ ಕ್ರೋಶ ಮಾಡ್ತಾ ಹೋಗೋಣ. ನೋಡಿ, ಪಕ್ಕನೇ ಬರಬೇಕು. ಇದು ಆನೆದು ಕಾಲು. ಇದು ಒಂದು ಕಾಲು, 4 ಟ್ರಿಪಲ್ ಕ್ರೋಶ ಬರುತ್ತೆ. 4 ಟ್ರಿಪಲ್ ಕ್ರೋಶ ಬಂದಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ 2 ಸರಿ ದಾರ ಸುತ್ತಕೊಂಡು ನೋಡಿ, ಈ 3 ಚೈನು ಇಲ್ಲಿ ಗ್ಯಾಪ್ ಕೊಡಬೇಕು. ನೀವು ಎಷ್ಟಕ್ಕೆ ಬರುತ್ತೆ ನೋಡಿಕೊಂಡು. ಮತ್ತು ಇನ್ನೊಂದು ಕಾಲು ಆನೆದು. ಟ್ರಿಪಲ್ ಕ್ರೋಶ ಅಂದರೆ ಕ್ರೋಶ ಮೇಲೆ 2 ಸರಿ ದಾರ ಸುತ್ತಕೊಳ್ಳೋದು. ನೋಡಿ, ಹಿಂಗೆ ಹೋದ್ಮೇಲೆ ಹೊರಗಡೆಗೆ ಬಂದಮೇಲೆ 4 ಲೂಪ್ ಇರುತ್ತೆ. 2 ಲೂಪಿಂದ ಒಂದು ಸರಿ, ಮತ್ತು 2 ಮತ್ತು 2, ಆ ಥರ 3 ಸರಿ 2 ರಿಂಗಿಂದ ಹೊರಗಡೆಗೆ ಬರಬೇಕು. ಈ ಥರ ಸ್ಟಾರ್ಟಿಂಗು. ಈಗ 3 ಚೈನ್ ಹಾಕಿ ವರ್ಕನ್ನು ತಿರುಗಿಸ್ಕೊಂಡು ಮತ್ತೆ ಅದೇ ಥರ ಕ್ರೋಶ ಮೇಲೆ 2 ಸರಿ ಸುತ್ತಕೊಂಡು ಫಸ್ಟ್ ಚೈನ್ ಬಿಟ್ಬಿಡಿ. ಸೆಕೆಂಡ್ ಚೈನಿಂದ ಕಂಬದ ಮೇಲೆ ಚೈನ್ ಬಂದಿರುತ್ತಲ್ಲ, ಆ ಚೈನಿಗೆ ಟ್ರಿಪಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ಈ ಥರ ಹಾಕ್ಕೊಂಡ್ಮೇಲೆ ಈ 3 ಚೈನಿಗೂ ನೀವು ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಗ್ಯಾಪು ಫಿಲ್ ಮಾಡ್ಕೋಬೇಕು. ಮೂರು ಟ್ರಿಪಲ್ ಕ್ರೋಶ ಆದಮೇಲೆ ಈ 4 ಟ್ರಿಪಲ್ ಕ್ರೋಶಗೂ ಒಂದೊಂದು ಹಾಕ್ಕೋಬೇಕು. ಈ ಥರ ಫುಲ್ ಕ್ಲೋಸ್ ಆದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. ಈ ಥರ 5 ಚೈನ್ ಹಾಕ್ಕೊಂಡು ನೋಡಿ, ಲಾಸ್ಟ್ 4 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಲಾಸ್ಟ್ ಸಿಂಗಲ್ ಕ್ರೋಶಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ವರ್ಕನ್ನು ತಿರುಗಿಸ್ಕೊಂಡು ಈ 5 ಚೈನ್ ಇರುತ್ತಲ್ಲ, ಇದಕ್ಕೆ ಸಿಂಗಲ್ ಕ್ರೋಶನ ತುಂಬಿಸಿ ಫಿಲ್ ಮಾಡ್ತಾ ಹೋಗೋಣ. 2 3 4 5 7 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಮತ್ತೆ ದಾರ ಸುತ್ತಕೊಂಡು ಕ್ರೋಶ ಮೇಲೆ ಇದೇ ಥರ ಇಲ್ಲಿ ತನಕ ಟ್ರಿಪಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕು. ಈ ಥರ ಇಷ್ಟು ಆದಮೇಲೆ ಲಾಸ್ಟ್ ಒನ್ನಿಗೆ ನೋಡಿ, ಇಲ್ಲಿ ಲಾಸ್ಟ್ ಕಂಬದ ಮೇಲೆ ಇರುತ್ತಲ್ಲ ಚೈನು, ಎಲ್ಲ ಚೈನ್ಗೂ ಹಾಕ್ಕೊಂಬರ್ಬೇಕು. ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ. ಪೂರ್ತಿ ಈ ಥರ ಬರಬೇಕು. ಈಗ ಈಗ 5 ಚೈನ್ ಹಾಕ್ಕೊಳ್ಳೋಣ.
3 4 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಇಲ್ಲಿಗಲ್ಲ, 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಒನ್ ಇದೇ ಹೋಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಇದನ್ನು ಚೂರು ಈ ಥರ ತಿರುಗಿಸಿ ನೋಡಿ. ಈಗ ಫಸ್ಟ್ ಕಂಬ ಇರುತ್ತಲ್ಲ, ಈ ಕಂಬನ ಫಿಲ್ ಮಾಡ್ತಾ ಹೋಗಬೇಕು. ಅದಕ್ಕೆ ಕಿವಿ ಬರಬೇಕಲ್ವಾ, ಸೊ ಕಿವಿಗೋಸ್ಕರ 3 ಚೈನ್ ಹಾಕ್ಕೊಳ್ಳೋಣ. ಈ ಥರ 3 ಚೈನ್ ಹಾಕ್ಕೊಂಡು ಮತ್ತು 2 ಸರಿ ದಾರ ಸುತ್ತಕೊಂಡು ಈ ಥರ 8 ಟ್ರಿಬಲ್ ಕ್ರೋಶ ಹಾಕ್ಕೋಬೇಕಾಗತ್ತೆ. 2 ಆಗಿದೆ. 3 4 ಇನ್ನೂ 4 ಹಾಕ್ಕೊಳ್ಳೋಣ. ನೋಡಿ ಈ ಥರ 8 ಟ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಅದೇ ಜಾಗದಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ. ಮತ್ತೆ ಸ್ಲೈಟಾಗಿ ತಿರುಗಿಸ್ಕೊಳ್ಳಿ. ಇವಾಗ ಇದಕ್ಕೆ ಫಿಲ್ ಮಾಡ್ತಾ ಹೋಗಬೇಕು. ಈ ಕಂಬ ಇದೆಯಲ್ಲ, 5 ಚೈನ್ ಇಲ್ಲ ಕಂಬ ಏನಂತೀರ ಅದಕ್ಕೆ. ಈಗ 3 ಚೈನ್ ಹಾಕ್ಕೊಂಡು ಮತ್ತು ಅದೇ ಥರ ಇದಕ್ಕೆ 8 ಟ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಕಿವಿ 8 ಟ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ಅಲ್ಲ 5 ಚೈನ್ ಹಾಕ್ಕೊಳ್ಳಿ. 4 5 ಚೈನ್ ಹಾಕ್ಕೊಂಡು ಇದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಕೊಂಬು ಬರಬೇಕಲ್ವ, ಆನೆಗೆ ದಂತ ಇರುತ್ತಲ್ವ, ಮತ್ತು 3 ಚೈನ್ ಹಾಕ್ಕೊಳ್ಳಿ. ಅದು ಮಾಡಿದ ಮೇಲೆ 3 ಚೈನ್ ಹಾಕ್ಕೊಂಡು ಕಷ್ಟ ಅನಿಸಲ್ಲ, ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಅಷ್ಟೇ. ನೋಡಿ ಈಗ ಒಂದು ಅಂದಾಜು ತುಂಬ ಎಳ್ಕೊಬೇಡಿ, ತುಂಬ ಹತ್ರನೂ ಹೋಗೋಕ್ಕಾಗಲ್ಲ. ಸೊ ಒಂದು ಅಂದಾಜು ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ನೀವು ಒಂದೇ ಆನೆ ಮಾಡಿಬಿಟ್ಟು ಕುಚ್ಚಿಗೆ ಗ್ಯಾಪ್ ಕೊಟ್ಕೋಬೋದು. ತುಂಬ ಆನೆಗಳಾದರೂ ಚೆನ್ನಾಗಿರಲ್ಲ ಅಂತ. ಬಟ್ ಪ್ಯಾಟ್ರನ್ ಇದೇ ಥರನೇ ಶುರು ಆಗಬೇಕು. ಇಲ್ಲಿ 4 ಸಿಂಗಲ್ ಕ್ರೋಶ ಮತ್ತು 2 ಚೈನ್ ಆ ಥರ. ಈಗ ಜಾಯಿನ್ ಮಾಡೋದು ಹೇಳ್ಕೊಡ್ತೀನಿ, ಅಂದರೆ ಕಂಟಿನ್ಯೂಸ್ ಆಗಿ ಎಲಿಫೆಂಟ್ಸು ಹೋಗ್ತಾ ಇರೋದು. ಸಾರಿ, ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ 3 ಚೈನ್ ಹಾಕ್ಬಿಟ್ಟು ಈ ಥರ ಸಿಂಗಲ್ ಕ್ರೋಶ ಹಾಕಿ ಸ್ಟಾರ್ಟ್ ಮಾಡಿ. ಈಗ ಕುಚ್ಚು ಬೇಡ ಅನ್ನೋರಿಗೆ ಇದೇ ಥರ 4 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ನಾನು ಏನು ಹೇಳ್ಕೊಟ್ಟೆ ಅದೇ ಥರನೇ 4 ಕ್ರೋಶ ಆದಮೇಲೆ 2 ಚೈನ್ ಹಾಕಿ 2 ಸರಿ ದಾರ ಸುತ್ತಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ 2 ಚೈನ್ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕು. ಸೊ 4 ಟ್ರಿಬಲ್ ಕ್ರೋಶ, 3 ಚೈನು ಮತ್ತು 4 ಟ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ ಫಸ್ಟ್ ಲೈನ್. ಸೊ ಹಾಗೆ ಆ್ಯಸ್ ಯೂಶುವಲ್ ತಿರ್ಗಾ 3 ಚೈನ್ ಹಾಕಿ ತಿರುಗಿಸ್ಕೊಂಡು ಫುಲ್ ಫಿಲ್ ಮಾಡ್ಕೊಂಬರೋಣ. 3 ಚೈನ್ ಹಾಕಿ ವರ್ಕನ್ನು ತಿರುಗಿಸ್ಕೊಂಡು ಸೇಮ್ ಇಲ್ಲಿ 3 ಟ್ರಿಬಲ್ ಕ್ರೋಶ, ಇಲ್ಲಿ 3, ಇಲ್ಲಿ 4. ನೋಡಿ ಇಲ್ಲಿಗೆ ಬಾಲ್ದ ಹತ್ರ ಒಂದು
ಸಿಂಗಲ್ ಕ್ರೋಶ ಹಾಕ್ಕೋಬೇಕಲ್ಲ, ಟ್ರಿಬಲ್ ಕ್ರೋಶ ಹಾಕ್ಕೋಬೇಕಾಗತ್ತೆ. ಈ 2 ಚೈನ್ ಇರುತ್ತಲ್ಲ, ಒಂದು ಚೈನಿಗೆ ಟ್ರಿಬಲ್ ಕ್ರೋಶ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು 5 ಚೈನ್ ಹಾಕಿ ಈ ಸಿಂಗಲ್ ಕ್ರೋಶ ಇರುತ್ತಲ್ಲ 4 ಇದಕ್ಕೆ ನೀವು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ತಿರ್ಗಾನು ನನ್ನ ವೀಡಿಯೋನ ರಿವೈಂಡ್ ಮಾಡಿ ಅದೇ ಥರ ಎಲಿಫೆಂಟ್ನ ಮುಗಿಸ್ಕೊಳ್ಳಿ. ಓಕೆ, ಇಲ್ಲೆಲ್ಲ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತಿಲ್ಲೆಲ್ಲ ಟ್ರಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಕಿವಿ ಮಾಡ್ಕೋಬೇಕು. ಇಲ್ಲಿಂದ ಸೇಮ್ ಇದೇ ಥರ ನೀವು ಇಲ್ಲಿ ಮಾಡ್ಕೋಬೇಕು. ಇದು ನೋಡಿ, ನಾನು 4 ಹಾಕಿದ್ದೀನಿ. ಇದೇ ಥರ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಕುಚ್ಚಿಗೆ ನಾನು ಜಾಗ ಬಿಟ್ಟಿಲ್ಲ, ಸೊ ಅದೇ ಥರ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ಲಾಗಿದೆ. ಒಂದ್ರ ಜೊತೆ ಒಂದು ಇಟ್ಕೊಂಡು ಹೋಗ್ತಾ ಇರೋ ಹಂಗಿದೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ರಿಕ್ವೆಸ್ಟೆಡ್ ಇದು, ಯಾರೋ ಕೇಳಿದರು, ಅದಕ್ಕೆ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಲೈಕ್ ಬೇಕು ನನಗೆ, ನಿಮ್ಗೆ ಸಪೋರ್ಟ್ ಬೇಕು. ಹಾಗೆ ನಂದು ಇನ್ನೊಂದು ಐಕಾನ್ ಟ್ಯಾಸಲ್ಸ್ ಅಂತ ಒಂದು ಚಾನಲ್ ಇದೆ, ಅದಕ್ಕೂ ಇದೇ ಥರ ಸಪೋರ್ಟ್ ಕೊಡಿ. ಅದಕ್ಕೆ ನಾನು ಒಂದು ಸ್ವಲ್ಪ ಕ್ರೋಶಲ್ ಮಾಡೋ ಇಯರಿಂಗ್ಸ್ ಬೇರೆ ಎಲ್ಲ ಹೇಳ್ಕೊಡ್ತೀನಿ. ಇಷ್ಟರೊಳಗೆ ಅದಕ್ಕೂ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಅರ್ಜೆಂಟ್ ಇತ್ತು, ಜನ ಕೇಳ್ತಿದ್ರು, ನೀವು ಯಾರೋ ಹೀಗೆ ನಿಮ್ಮಂಗೆ ನನಗೆ ವಾಟ್ಸಪ್ಪಲ್ಲಿ ಮಾಡಿ ಪ್ಲೀಸ್ ಹೇಳ್ಕೊಡಿ ಮೇಡಮ್ ಅರ್ಜೆಂಟು ಅಂತ ಹೇಳಿದರು. ಸೊ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಬೇಕು, ಸೊ ದಟ್ ಆವಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ವಾಯ್ಸು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್. ಥ್ಯಾಂಕ್ ಯು.